समुदाय भवन की मांग को लेकर डॉक्टर एम बी पाटिल की गाड़ी का घेराव। शहर बीजापुर के एसटी सर्वे नंबर 605 में स्थित दलित समुदाय के लोगों द्वारा पिछले 26 दिनों से डॉक्टर बाबा साहेब अम्बेडकर समुदाय भवन की मांग को लेकर सत्याग्रह किया जा रहा है, जिसके चलते दलित समुदाय के भवन के निर्माण को मंजूर करने को लेकर आज बीजापुर जिला उस्तुवारी मंत्री डॉक्टर एम बी पाटिल की गाड़ी का घेराव किया गया। ವಿಷಯ ಗೊತ್ತದ ಈಗ ಕೆಡಿಪಿ ಮೀಟಿಂಗ್ನಾಗ ಡಿಸ್ಕಸ್ ಮಾಡತ್ತೀವಿ. ಅದು ಏನೈತಿ ನನ್ನ ಪ್ರಕಾರ ಅದು ಲೀಸ್ ಲ್ಯಾಂಡ್ ಸರ್ಕಾರದಿಂದ ಅದು ಈಗ ಸಮಿತಿ ಸರ್ಕಾರದಿಂದ ಇವತ್ತು ದಿವಸ ಅದು ಲೀಸ್ ಆಗಿದ್ದ ಲ್ಯಾಂಡ್ ಏನ್ರಿ. ಲೀಸ್ ಇದ್ದವರು ಸಬ್ ಲೀಸ್ ಅಂತೂ ನಾವಂತೂ ಮಾಡಕ್ಕೆ ಬರಲ್ಲ, ಯಾಕೆ ನಾವೇ ನಮ್ಮದೇ ಅದು ಅಲ್ಲ. ಅದು ಈಗ ನಮ್ದು ಎ ಸಮಿತಿ ನಮ್ದು ಐತಿ. ಎ ಸಮಿತಿಗೆ ನಮಗೆ ಸರ್ಕಾರ ಲೀಸ್ ಕೊಟ್ಟೈತಿ. ಹಿಂದಿನ ನಾವಂದ್ರೆ ಹಿಂದಿನ ಕರೋದು ನಾವು ತೊಗೊಂಡಿವಿ ಆ ಥರದ. ನಮಗೆ ಲೀಸ್ ಕೊಟ್ಟರೆ ನಾವು ಸಬ್ ಲೀಸ್ ಕೊಟ್ಟರೆ ಅದು ಕಾಂಟ್ರಾಕ್ಟ್ ಏನು ಸಬ್ ಲೀಸ್ ಕಾಂಟ್ರಾಕ್ಟ್ ಇರ್ತದಲ್ಲ, ಸಬ್ ಲೀಸ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಕಂಡೀಷನ್ ಇರ್ತೈತಿ. ಸಬ್ ಲೀಸ್ ಮಾಡಿದ್ರೆ ಅದು ವೈಲೇಷನ್ ಆಗುತ್ತೆ. ಕಂಡೀಷನ್ದು ವೈಲೇಷನ್ ಆದರೆ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಏನ್ರಿ. ಅದಕ್ಕೆ ನಾವು ಏನು ಮಾಡಬೇಕಾಗ್ತದೆ, ಇದನ್ನು ಹೀಗೆಲ್ಲ ಇತ್ತು ಅಂತೇಳಿ ಹಾಕಿ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಈ ಕಡೆ ನಾವಲ್ಲ ನಾವು ಮಾಲಕಲ್ಲ, ನಾವು ಮಾಲಕದ್ರೆ ನಾವು ಕೊಟ್ಬಿಡ್ತೀವಿ ಎಷ್ಟೋದನ ಗೊತ್ತಿಲ್ಲ ಏನು. ಅದಕ್ಕೆ ಸರ್ಕಾರಕ್ಕೆ ಬಂದು ಅದಕ್ಕೆ ಹಿಂಗೆ ಇದು ಮಾಡಿದ್ರೆ ನಡೆಯಂಗಿಲ್ಲ, ಅದು ಉಪಯೋಗ ಆಗಿಲ್ಲ. ಸುಮ್ಮನೆ ನಾಟಕ ಮಾಡೋಕೆ ನೀವು ಜಂಡ ಹಾಕಿದ್ದು ನಾವು ಏನು ಹೇಳಿ ಹೋಗೋದಾಗುತ್ತೆ. ಅದಕ್ಕಾದ್ರೆ ಸರ್ಕಾರಕ್ಕೆ ವಿಷಯ ಮಾತಾಡ್ತೀನಿ. ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಹಿಂಗೆ ಲೀಸ್ ಲೀಸ್ ಇದೆ ಅವರು ನಾವೊಂದು ಎನ್ ಒ ಸಿ ಕೊಡ್ತೀವಿ. ಬೇಡಿದೊಂದು ಎನ್ ಒ ಸಿ ಕೊಡ್ತೀವಿ, ನಮಗೆ ಅಭ್ಯಂತರ ಇಲ್ಲ. ಆದ್ರೆ ನಾವು ಲೀಸ್ ಅದೀವಿ, ಸಬ್ ಲೀಸ್ ಮಾಡಬಾರ್ದು ಅಂತ ನಮ್ಮ ಕಂಡೀಷನ್ ಇದೆ. ಅದಕ್ಕೆ ನೀವು ಅದನ್ನು ನಾವು ಎನ್ ಒ ಸಿ ಕೊಡ್ತೀವಿ. ನಾವು ಅದನ್ನು ಎನ್ ಒ ಸಿ ಕೊಟ್ಟರೆ ಡಿ ಸಿ ಅವರು ಸರ್ಕಾರ ಬರೀತಾರೆ ಥ್ರೂ. ಐ ಥಿಂಕ್ ಆರ್ ಸಿ ಥ್ರೂ ಹೋಗ್ಬೇಕಾಗ್ತದೆ. ಆರ್ ಸಿ ಥ್ರೂ ಹೋಗ್ಬೇಕಾಗೈತಿ. ಆರ್ ಸಿ ಥ್ರೂ ಕಳಿಸಿ ಅದನ್ನು ಸ್ವಲ್ಪ ಇದು ಮಾಡ್ತದೆ. ಆ ಪ್ರಯತ್ನ ಮಾಡ್ತೀನಿ. ಈಗ ಬಿಟ್ಟಿನ ಕೆಡಿಪಿಯಾಗ ಓಪನ್ ಡಿಸ್ಕಸ್ ಮಾಡ್ತೀನಿ ನಾನು. ಆಯ್ತಾ ಆಯ್ತಾ ಇಲ್ಲೋ ನಾಟಕ ಆಗ್ತಾರೆ, ಅದು ಗೊತ್ತಿದೆ ನನಗೆ. ಅದಕ್ಕೆ ಅದನ್ನು ಮಾಡಿಸ್ತಾರೆ ಅಂತ ಈಗ ಡಿಸ್ಕಷನ್ ಮಾಡ್ತೀನಿ. ಅದನ್ನ ನೋಡ್ಕೊಂಡು ಲೀಗಲ್ ಫ್ರೇಮ್ವರ್ಕ್ನಾಗ ಏನು ಬರ್ತಾರೆ ಅಂದರೆ ಸರ್ಕಾರ ಬರಲೇಬೇಕಾಗುತ್ತೆ. ಪ್ಲೀಸ್ ಪ್ರಾಪರ್ಟಿ ಬೇಡಿದ್ರೆ ನಾನು ಕೇಳೋದು ನಾನೇ ಬಂದು ಕರೆದು ತೊಗೊಂಡೋಗ್ರು ಬರ್ತಿದ್ದೆ. ಇವರು ಈಗ ಹಂಬಲಾಲ್ ದೇವಸ್ಥಾನ ಕೊಡಲಿಲ್ಲ ನಾನು. ಆದ್ರೆ ಆ ಸರ್ಕಾರಿ ಜಾಗೆಯಲ್ಲಿ ಅತಿಕ್ರಮಣ ಆದ್ರೂ ಸಹ ಸರ್ ಜಿಲ್ಲಾಡಳಿತ ಅತಿಕ್ರಮಣ ತೆರವು ಮಾಡ್ತಾ ಇಲ್ಲ ಸರ್. ಅಲ್ಲಿ ಗೋಡೆಯನ್ನು ಹಾಕಿದ್ದಾರೆ ಸರ್. ದಲಿತರಿಗೆ ಮೋಸ ಆಗ್ತಿದೆ. ಅದು ಅತಿಕ್ರಮಣ ಬಗ್ಗೆ ಮಾತಾಡ್ತೀನಿ. ಅತಿಕ್ರಮಣ ಅಂದ್ರೆ ಅತಿಕ್ರಮಣ ತೆಗಿಸ್ಬೋದು. ಅತಿಕ್ರಮಣ ತೆಗಿಸ ನಿಮಗೆ ಲೀಸ್ ಪ್ರಾಪರ್ಟಿ ಉಳಿದ ಸರ್ಕಾರದ ಅಂಬೇಡ್ಕರ್ ಅನುಯಾಯಿಗಳಾದ ತಾವು ನಮ್ಮ ದಲಿತರಿಗೆ ಸಹಾಯ ಮಾಡಿ ಸರ್. ರಾಜ್ಯಪಾಲರಿಗೆ ನಾವು ರಕ್ತದಲ್ಲಿ ಪತ್ರ ಬರೆದಿದ್ದೇವೆ ಸರ್. ರಾಜ್ಯಪಾಲರ ರಕ್ತದಲ್ಲಿ ಇದು ಸರಿ ಆಗ್ತದೆ. ಇನ್ನೇನು ಇದು ಅದಲ್ಲ ಮೇಲೆ ಸುಳ್ಳು ಆರೋಪ ಮಾಡ್ತಿದೆ. ದಲಿತ ಸಮುದಾಯದ ಮೇಲೆ ಸುಳ್ಳು ಆರೋಪನ ಮಾಡ್ತಾ ಇದೆ ಸರ್. ಅದು ಅವರ ಪ್ರಾಪರ್ಟಿ ಅಂತ ಸುಳ್ಳು ಆರೋಪ ಮಾಡ್ತಿದೆ ಸರ್. ಈಗ ರೆಕಾರ್ಡ್ ಲ್ಯಾಂಡ್ ರೆಕಾರ್ಡ್ಸ್ ನೋಡ್ತೀವಿ. ಲ್ಯಾಂಡ್ ರೆಕಾರ್ಡ್ ನೋಡಿದ ವಕ್ಫ್ ಇದು ಒಂದು ದಿವಸ ಬಗೆಹರಂಗಿಲ್ಲ. ಸುಮ್ಮನೆ ಈಗ ಅದ್ರ ಸ್ಟ್ರೈಕ್ ಬಿಟ್ರು ನನಗೆ ಮಾತು ಕೇಳ್ರಿ. ನಾನು ಸತ್ಯ ಹೇಳತ್ತೀನಿ ನಿಮ್ಗೆ. ಏನು ನಾ ಸತ್ಯ ಹೇಳ್ತೀನಿ. ಅದ್ರ ಬಗೆಹರ ಒಂದು ದಿವಸ 2 ದಿವಸ ಬಗೆಹರಂತದಲ್ಲ. ಇದನ್ನ ಸರ್ಕಾರ ಒಂದು ಅತಿಕ್ರಮಣ ಇದ್ರೆ ಅದನ್ನು ತರಬೇಕು. ವಕ್ಫ ಇದು ಇದ್ರು ಕೂಡ ಅದು ನ್ಯಾಯ ಬಗೆಹರಿಬೇಕಾಗ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳದಾರ, ರೆವೆನ್ಯೂ ಇಲಾಖೆಯಿಂದೆಲ್ಲ ನೋಡ್ತಾರೆ. ಅದನ್ನು ಏನು ನೋಡಿ ಶಿಶಿ ಅದನ್ನ ಇದು ಮಾಡಿಸಿ ನಾವು ಪ್ರಸ್ತಾವನೆ ಕಲಿಸುವಂತ ಮಾಡ್ತೀನಿ. ಅಟ್ಯಾಕ್ ಒಂದು ಹೆಜ್ಜೆ ಮುಂದೆ ಹೋಗ್ತಾರಲ್ಲ ಬೇರೆ ಸಂಸ್ಥೆ ನಾವು ಎನ್ ಒ ಸಿ ಕೊಡ್ತೀವಿ ನಾವು. ಆಯ್ತಲ್ಲ ನಮ್ದೆಲ್ಲ ಭಾಳ ಪರಿಸ್ಥಿತಿ ಈಗ ಅದಕ್ಕೆ ಒಂದು ಕೆಲಸ ಮಾಡಿ. ಇದು ಸುಮ್ಮನೆ ಈಗ ನೋಡುವ ಇದು ಒಂದು ದಿವಸ ಬೈರಂಗಿಲ್ಲ. ಸರ್ಕಾರದಿಂದ ರೆವೆನ್ಯೂ ಇಲಾಖೆ ಹೋಗಿ ಅದು ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಆರ್ಥಿಕತೆ ಬಿಟ್ಟಿರ್ತಾರೆ. ಸುಮ್ಮನೆ ಬೇಡ. ನಾವು ವಿಶ್ವಾಸ ಹೇಳ್ರಿ. ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸರ್ಕಾರದ ಮಂಜೂರು ಮಾಡ್ತೀವಿ. ಅಲ್ಲಿನೂ ಸರ್ಕಾರದಾಗ ಹೇಳ್ತೀನಿ, ರೆವೆನ್ಯೂ ಮಂತ್ರಿ ಕೂಡ ಹೇಳ್ತೀನಿ. ಇಷ್ಟಕ್ಕೆ ಮುಗಿಸ್ಬಿಡ್ರಿ. ದಲಿತರಿಗೆ ಭರವಸೆ ಕೊಟ್ಟ ಎಂ ಬಿ ಪಾಟೀಲ್ ಸಾಹೇಬರಿಗೆ. ನಮಸ್ಕಾರ, ಕ್ರಾಂತಿಕಾರಿ ಜೈ ಭೀಮ್.
ಈಗಾಗಲೇ ನಾವು ಸಿಟಿ ಸರ್ವೆ ನಂಬರ್ 605ರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಮಂಜೂರಾತಿ ಮಾಡಬೇಕೆಂಬ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿ 26 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 5 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೂಡ ನಮ್ಮ ದಲಿತ ಸಮುದಾಯದ ಜನ ಮಾಡ್ತಾ ಇದ್ದಾರೆ. ನಮ್ಮ ದಲಿತ ಮುಖಂಡರಾದಂಥ ಬಸವರಾಜ್ ಕಾಂಬ್ಳೆ ಅವರು, ರೋಹಿತ್ ಮಲ್ಕನ್ ಅವರು, ಮಂಜುನಾಥ್ ಶಿವಶರಣ್ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಆದರೂ ಸಹ ಜಿಲ್ಲಾಧಿಕಾರಿಗಳು ನಮಗೆ ಸುಳ್ಳು ಭರವಸೆಯನ್ನ ನೀಡಿ ಈಗಾಗಲೇ ಸಿಟಿ ಸರ್ವೆ ನಂಬರ್ 605ರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗೆಯ ಸಮೀಕ್ಷೆ ಮಾಡಿದ ನಂತರವೂ ಸಹ ಅದು ಸರ್ಕಾರಿ ಆಗಿದ್ದು ಅದನ್ನ ನೀಡುವುದಾಗಿ ಸುಳ್ಳು ಭರವಸೆ ನೀಡಿ ಜಾನ ಕುರುಡರಂತೆ ವರ್ತನೆ ಮಾಡ್ತಿದ್ದಾರೆ. ಇದರಿಂದಾಗಿ ದಲಿತರ ಬದುಕು ಬೀದಿಗೆ ಬಂದಿದೆ. ಈಗಾಗಲೇ ನಾವು ಇವತ್ತು ಈ 605ರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗೆಯನ್ನ ನೀಡಬೇಕೆಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೂ ಮನವಿಯನ್ನ ಮಾಡಿಕೊಂಡಿದ್ದೇವೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೌನರಾಗಿರುವುದರಿಂದ ನಾವು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಇವತ್ತು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಯಂತೆ ಅವರು 605ರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗೆಯನ್ನ ಆಯುರ್ವೇದಿಕ್ BLD ಸಂಸ್ಥೆಯು ಲೀಸ್ ತೆಗೆದುಕೊಂಡಿದೆ. ಈಗಾಗಲೇ ಆ ಲೀಸಿನ ಒಂದು ಕಾನೂನಿನ ಪ್ರಕಾರ ನಾವು ನಿಮಗೆ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲು ಆ ಜಾಗವನ್ನು ಬಿಟ್ಟು ಕೊಡುವುದಾಗಿ ದಲಿತ ಸಮುದಾಯಕ್ಕೆ ಭರವಸೆಯನ್ನ ನೀಡಿದ್ದಾರೆ. ಆದ ಕಾರಣ ನಾವು ಆ ಭರವಸೆಯ ಆದೇಶ ಪತ್ರ ಹೊರಡುವವರೆಗೂ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ, ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸಮಸ್ಯೆ ಇತ್ಯರ್ಥವಾಗಲಿಲ್ಲವೆಂದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಮಾಧ್ಯಮಗಳ ಮೂಲಕ.